ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 27, 2026ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ದಸರಾ ಕಾರ್ಯಕಾರಿ ಸಮಿತಿಯ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ತನ್ವೀರ್ ಸೇಠ್, ರಮೇಶ್, ಬಂಡಿಸಿದ್ದೇಗೌಡ, ಕೆ ಹರೀಶ್ ಗೌಡ, ಜಿಟಿ ದೇವೇಗೌಡ, ರವಿಶಂಕರ್, ಸಿಎನ್ ಮಂಚೇಗೌಡ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಸೀಮಾ ಲಾಟ್ಕರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂತಹ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಅವರಿಂದ ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನು ನಾವು ಪರಿಗಣಿಸಿ ಯಾವುದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನ ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷನಾಗಿ ಮತ್ತು ಉಪ ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದೆ. ಎಷ್ಟು ಉಪಸಮಿತಿಗಳಿಗೆ 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದರೂ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ, ಅದಕ್ಕೊಂದು ಉಪಸಮಿತಿಯನ್ನ ಮಾಡ್ಬೇಕಾಗುತ್ತೆ. ಈಗ ಅಧಿಕಾರಿಗಳದ್ದು ಮಾತ್ರ ಅಥವಾ ಜನಪ್ರತಿನಿಧಿಗಳ ಸಮಿತಿಗಳು ಆಗುತ್ತೆ? ಈಗ ಅಧಿಕಾರಿಗಳದ್ದು, ಇದು ಕಾರ್ಯಕಾರಿ ಅಂದ್ರೆ ಎಕ್ಸಿಕ್ಯೂಷನ್ ಕಮಿಟಿ ಇದು. ಸೊ ಇದಕ್ಕೆ ಅಧಿಕಾರಿಗಳನ್ನ ಮಾತ್ರ ಕಾರ್ಯಾಧ್ಯಕ್ಷ ಮತ್ತು ಸದಸ್ಯನಾಗಿ ಮಾಡಿದ್ದಾರೆ. ಕಂಬಳ ಈಗ ಕನ್ಫರ್ಮ್ ಆಯ್ತಾ ಅಂತ? ಇಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಆಗುತ್ತೆ, ಇನ್ನೂ ಸಮಯ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸ್ಥಳ ಎಲ್ಲಿ ಸರ್? ಸ್ಥಳ ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕಂಬಳ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸ್ಥಳನ ಕೂಡ ನೋಡಿದ್ದಾರೆ. ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡ್ಬೇಕು ಅನ್ಕೊಂಡಿದೀವಿ. ಆ ಜಾಗದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಪ್ರಮುಖವಾಗಿ ಏನೆಲ್ಲ ಸಲಹೆಗಳು ಬಂದಿದೆ ಅಂತ? ಮುಖ್ಯವಾಗಿ ಅದೇ, ಈಗ ಮಹಿಳೆಯರ ಸುರಕ್ಷತೆ ಇರಬೇಕು, ಹೆಚ್ಚೆಚ್ಚು ಶೌಚಾಲಯಗಳಿರಬೇಕು, ಕ್ರೀಡಾ ಸಮಿತಿಯಲ್ಲಿ ಇನ್ನು ಕ್ರೀಡಾಗಳನ್ನ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಎಲ್ಲಾ ತಾಲೂಕುಗಳನ್ನ ಕರಿಬೇಕು, ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕ್ರೀಡಾ ಉತ್ಸವಗಳನ್ನ ಮಾಡಬೇಕು. ಹೀಗೆ ಹಲವಾರು ಸಲಹೆಗಳು ಬಂದಿವೆ. ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಚಾರಕ್ಕೆ ಪ್ಲಾನ್ಸ್ ಗಳಿದೆಯಾ? ಏರ್ಪೋರ್ಟ್ ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಪ್ಲಾನ್ಸ್? ಇಲ್ಲ, ಪ್ರತಿ ಬಾರಿ ಕೂಡ ಅದನ್ನ ಯೋಚನೆ ಮಾಡ್ತಿರ್ತೀವಿ. ಈಗಲೂ ಕೂಡ ಈ ಸರಿ ಕೂಡ ಎಷ್ಟು ಬಜೆಟ್ ಇರುತ್ತೆ ಅನ್ನೋದನ್ನ ನೋಡಿ ನಾವು ಆದಷ್ಟು ಅದನ್ನ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹೈಪವರ್ ಕಮಿಟಿ ಮೀಟಿಂಗ್ಗಳಲ್ಲಿ ಸದಸ್ಯರುಗಳು ತಮ್ಮ ಸಲಹೆಗಳನ್ನ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಅವರು ಕೂಡ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿರ್ತಾರೆ. ಅದನ್ನೆಲ್ಲ ಪರಿಗಣಿಸಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಯಾರು ಉದ್ಘಾಟ ಆಗಬೇಕು ಅಂತ ತೀರ್ಮಾನ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಅವ್ರ ಕೈಯಿಂದ ಮಾಡಿಸ್ಬೇಕು, ಅನಿಲ್ ಕುಂಬ್ಳೆ ಅವ್ರ ಕೈಯಿಂದ ಮಾಡಿಸ್ಬೇಕು, ಇಂಟರ್ನ್ಯಾಷನಲ್ ಆ ತರದ ಎಲ್ಲ ಕೂಡ ಸಲಹೆಗಳು ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಆದ್ರೆ ಯಾವಾಗ್ಲೂ ಕೂಡ ಪದ್ಧತಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅಂತಿಮವಾಗಿ ತೀರ್ಮಾನಕ್ಕೆ ಬಿಟ್ಬಿಟ್ಟಿರ್ತೀವಿ ನಾವು ಹೈಪವರ್ ಕಮಿಟಿ ಮೀಟಿಂಗ್. ಸೊ ಈ ಬಾರಿನೂ ಕೂಡ ಅದೇ ರೀತಿ ಅವ್ರಿಗೆ ತೀರ್ಮಾನಕ್ಕೆ ಬಿಟ್ಟಿದೀವಿ. ಅವ್ರು ಅದನ್ನೆಲ್ಲ ಪರಿಗಣಿಸಿ ಅವ್ರು ಖಂಡಿತ ಒಂದು ತೀರ್ಮಾನ. ಪ್ರಮುಖವಾಗಿ ಮೈಸೂರಿನಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಇಡೀ ಮೈಸೂರಲ್ಲಿ ರಸ್ತೆ ಕೆಲಸಗಳು ನಡೀತಾ ಇರುವಂತದ್ದು. ದಸರಾ ಸಂದರ್ಭದಲ್ಲಿ ಏನಾದ್ರು ಒಂದು ಬ್ರೇಕ್ ಸಿಗುತ್ತಾ? ಈಗ ಹೌದು, ಮೈಸೂರಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಮತ್ತೆ ಇನ್ನೊಂದಷ್ಟು ಕಾಮಗಾರಿಗಳು ನಡೀತಾ ಇದೆ ನ್ಯಾಷನಲ್ ಹೈವೇ ಇಂದ. ಸೊ ಅದೆಲ್ಲ ಕಾಮಗಾರಿಗಳನ್ನು ಯಾವ ಕಾಮಗಾರಿಗಳನ್ನ ಬೇಗ ಮುಗಿಸಕ್ಕೆ ಸಾಧ್ಯ ಆಗುತ್ತೆ ಆ ದಸರಾ ಪ್ರಾರಂಭ ಆಗಕ್ಕಿಂತ ಮುಂಚೆನೆ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಮೊದಲು ಕೂಡ ಕೊಟ್ಟಿದ್ದೀನಿ, ಈ ಸಭೆಯಲ್ಲಿ ಕೂಡ ಮತ್ತೆ ಕೊಟ್ಟಿದ್ದೀನಿ. ಯಾವ ಕಾಮಗಾರಿಗಳನ್ನ ಮುಗಿಸಕ್ಕಾಗಲ್ಲ, ಯಾಕೆಂದ್ರೆ ಅದ್ರ ಅವಧಿನೇ ಬಹಳಷ್ಟು ತಿಂಗಳುಗಳಿರುತ್ತೆ, ಒಂದು ವರ್ಷದ ಮೇಲಿರುತ್ತೆ. ಸೊ ಅಂತ ಹೆಚ್ಚು ಅವಧಿ ತೆಗೆದುಕೊಳ್ಳುವಂತ ಕಾಮಗಾರಿಗಳನ್ನ ದಸರಾ ಸಮಯದಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಅನುವು ಮಾಡಿಕೊಡ್ಬೇಕು ಅಂತ ಕೂಡ. ಈ ಬಾರಿ ದಸರಾದಲ್ಲಿ ಏನು ವಿಶೇಷ ಸರ್? ಈ ಕಂಬಳ ಹೊರತುಪಡಿಸಿ ಏನಾದ್ರು ಹೊಸ ಸೇರ್ಪಡೆ ಅಥವಾ ಏನಾದ್ರು ಬದಲಾವಣೆಗಳು ಏನಾದ್ರು? ಈಗ ನಾವು ಈ ಬಾರಿ ವೈಭವದ ವಿಜೃಂಭಣೆನೇ ದಸರಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಹೈಪವರ್ ಕಮಿಟಿ ಮೀಟಿಂಗ್. ಅದರಂತೆ ಪ್ರತಿ ವರ್ಷ ಏನ್ ಕಾರ್ಯಕ್ರಮಗಳಿರುತ್ತೆ ಅದೇ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಸ್ವಲ್ಪ ಏನಾದ್ರು ವಿನೂತನತೆ ತರುವಂತ ಪ್ರಯತ್ನ ಮಾಡ್ತೀವಿ. ಇವಾಗ ಡ್ರೋನ್ ಶೋ ಮಾಡ್ತೀವಿ. ಸೊ ಡ್ರೋನ್ ಶೋ ಇನ್ನು ಹೆಚ್ಚಾಗಿ ಚೆನ್ನಾಗಿ ಏರ್ ಶೋನು ಇರ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಸಿಎಂ ಅವ್ರಿಗೆ ಹೇಳಿದೀವಿ. ಸಿಎಂ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವರಿಂದ ಅನುಮತಿ ಪಡೆದು ಸಿಕ್ಕಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಟ್ರೆ ಖಂಡಿತ ಅದು ಇರುತ್ತೆ. ಕಂಬಳ ಒಂಥರ ಪ್ರತಿಷ್ಠೆ ಆಯ್ತಾ ಅಂತ ಈಗ ಕೆಲವರು ವಿರೋಧ ಮಾಡ್ತಾ ಇದ್ವಿ. ಈಗ ಒಂದು ಪ್ರಜಾಪ್ರಭುತ್ವ ಆದ್ಮೇಲೆ ಕೆಲವು ವಿಷಯಗಳಿಗೆ ವಿರೋಧನೂ ಬರುತ್ತೆ,
ಬೆಂಬಲನೂ ಬರುತ್ತೆ. ಆದ್ರೆ ಸರ್ಕಾರ ಅಲ್ಟಿಮೇಟ್ಲಿ ಯಾವ್ದು ಸರಿ ಅಂತ ಸರ್ಕಾರಕ್ಕೆ ಕಾಣುತ್ತೋ ಆ ತೀರ್ಮಾನ ತೆಗೆದುಕೊಳ್ತಾರೆ. ಕಂಬಳ ಕೂಡ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಒಂದು ಸಂಸ್ಕೃತಿನೇ, ಕರಾವಳಿ ಭಾಗದ ಸಂಸ್ಕೃತಿ. ಸೊ ನಮ್ಮ ರಾಜ್ಯದ ಸಂಸ್ಕೃತಿನೇ ರಾಜ್ಯದ ಬೇರೆ ಬೇರೆ ಕಡೆ ಅದನ್ನ ಪ್ರಚಾರ ಮಾಡಬೇಕು ಅಂತ ಹಿಂಗೆ ತೀರ್ಮಾನ ತಗೊಂಡ್ರೆ ಅದ್ರೊಳಗೆ ಏನು ತಪ್ಪಿಲ್ಲ. ಸೊ ಹಾಗಾಗಿ ಕಂಬಳ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದ್ರಿಗೂ ಏನು ತಪ್ಪಿಲ್ಲ. ಬಟ್ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದೀವಿ, ಅವರು ಅಂತಿಮ ತೀರ್ಮಾನ. ಫ್ಲೆಕ್ಸ್ ಗಳ ವಿಚಾರವಾಗಿ ಆಲ್ರೆಡಿ ಪಾಲಿಕೆಯನ್ನು ಮಾಡ್ತಿದ್ರು ಸಹ ದಸರಾ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ತಾವೇನಾದ್ರು ಆಸನೆ ಕೂಡ ಬಂದಿದೆ, ಒಂದಷ್ಟು ಜನ ಹೇಳಿದ್ದಾರೆ ಫ್ಲೆಕ್ಸ್ ಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಎಲ್ಲಿ ನಾವು ಅವಕಾಶ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ಫ್ಲೆಕ್ಸ್ ಗಳನ್ನ ಹಾಕ್ಬೇಕು, ಬೇರೆ ಕಡೆ ಹಾಕಬಾರ್ದು. ಮತ್ತೆ ಎಷ್ಟು ಸಮಯ ಕೊಟ್ಟಿರ್ತೀವಿ ಅಷ್ಟು ಸಮಯಕ್ಕೆ ಮಾತ್ರ ಹಾಕ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ಜಾಸ್ತಿ ಗೊಂದಲ ಶುರುವಾಗುತ್ತೆ. ಈಗ ಸಂಪೂರ್ಣವಾಗಿ ನಿಲ್ಸಕ್ಕೂ ಆಗೋದಿಲ್ಲ, ಫ್ಲೆಕ್ಸ್ ಮುಕ್ತಾನೆ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ಮುಕ್ತಾನೆ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ನಾವು ರೆವೆನ್ಯೂ ಕೂಡ ಬರುತ್ತೆ ಕಾರ್ಪೊರೇಷನ್ಗೆ, ಒಂದು ಫಿಕ್ಸ್ಡ್ ಜಾಗದಲ್ಲಿ ಕೊಟ್ಟರೆ ಮತ್ತೆ ಎಲ್ಲಿ ಹಾಕಿದ್ರೆ ಏನು ನಗರದ ಸೌಂದರ್ಯ ಹಾಳಾಗಲ್ಲ ಅದನ್ನ ನೋಡ್ಕೊಂಡು ಅಂತ ಕಡೆ ಹಾಕುವಂತ ಪ್ರಯತ್ನ. ಸರ್, ಕಾರ್ಪೊರೇಷನ್ ಇಂದ ಮಾಡಂತ ಬ್ಯೂಟಿಫಿಕೇಶನ್ ವರ್ಕ್ ಏನ್ ನಗರ ಸುಂದರೀಕರಣ ಕೆಲಸಗಳಿಗೆ ಕೊಡ್ತಾರೆ ಸರ್ಕಾರ. ಕಳೆದ ಬಾರಿ 45 ಕೋಟಿ ಕೊಟ್ಟಿದ್ರು, ಈ ಬಾರಿನೂ ಅದಕ್ಕಿಂತ ಹೆಚ್ಚು ಕೋಟಿ ಅಂತ ಕೇಳಿದ್ವಿ ಹೈಪರ್ ಕಮಿಟಿ ಮೀಟಿಂಗ್ ಅಲ್ಲಿ. ಸೊ ಈ ಬಾರಿ ಹೆಚ್ಚು ಕೊಟ್ರೆ ನಾವು ಅದನ್ನ ಅನುದಾನ ಸದ್ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚು ಸುಂದರೀಕರಣ ಮಾಡುವಂತ ಕೆಲಸ ಮಾಡ್ತೀವಿ. ಸರ್, ಕಲಾವಿದರಿಗೆ ಇದು ಮಾಸಾಸನ ಕೊಡ್ತಿರಲ್ಲ, ಇದು ಗೌರವಧನ, ಅದು ಬಹಳ ಕಡಿಮೆ ಅಂತೇಳಿ ಬಹಳಷ್ಟು ಸರಿ ಆರೋಪಗಳು ಪ್ರತಿ ದಸರಾದನ್ನು ಮಾಡ್ತಾ ಇದ್ದಾರೆ. ಈಗೇನಾದ್ರು ನಿಮ್ಮ ವಲಯ ಏನಾದ್ರು ಸ್ವಲ್ಪ ಜಾಸ್ತಿ ಕೊಡೋದು ಮಾಡ್ತೀರಾ ಹಿಂಗೆ? ಅದ್ರ ಬಗ್ಗೆ ಸಮಿತಿಲಿ ಏನೂ ಮಾತುಕತೆ ಆಗಿಲ್ಲ. ಬಟ್ ಈಗ ನೀವು ಗಮನಕ್ಕೆ ತಂದಿದ್ದೀರಿ, ಖಂಡಿತ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಪಾಸ್ಗಳ ವಿಚಾರವಾಗಿ ಸಾಕಷ್ಟು ಗೊಂದಲ ಇರುವಂಥದ್ದು, ನಿಲ್ಲಿಸಬೇಕು ಅಂತೇಳಿ ಎಲ್ಲರೂ ಸಲಹೆ ಕೊಟ್ಟಿರುವಂಥದ್ದು, ಅದೇನಾದ್ರು ಚರ್ಚೆ ಆಯ್ತಾ ಅಥವಾ ಪಾಸ್ಗಳ ಬಗ್ಗೆ ನಿಜವಾಗ್ಲೂ ಪ್ರತಿ ವರ್ಷ ಗೊಂದಲ ಆಗುತ್ತೆ. ಕಳೆದ ಬಾರಿ ಗೋಲ್ಡ್ ಪಾಸ್ ಗಳನ್ನ ಖರೀದಿ ಮಾಡಿದವ್ರಿಗೂ ಕೂಡ ಎಷ್ಟೊಂದು ಕಡೆ ಜಾಗ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ಬಾರಿ ಕಟ್ಟುನಿಟ್ಟಾಗಿ ಗೋಲ್ಡ್ ಪಾಸ್ಗಳನ್ನ ಎಷ್ಟು ಸೀಟ್ಗಳನ್ನ ನಾವು ನಿಗದಿ ಮಾಡಿರ್ತೀವೋ ಅಷ್ಟು ಮಾತ್ರ ಪ್ರಿಂಟ್ ಮಾಡಿ ಯಾರು ಖರೀದಿ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು. ಬೇರೆಯವ್ರಿಗೆ, ಅದು VIP-ಗಳಿರ್ಬೋದು ಅಥವಾ ಬೇರೆ ಯಾರಾದ್ರೂ ಇರ್ಬೋದು, ಅವ್ರು ಯಾರಿಗೂ ಕೂಡ ಗೋಲ್ಡ್ ಪಾಸ್ ಕೊಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ. ಸೀಟ್ ನಂಬರ್ ಮಾಡಬಹುದಾಗ್ತದೆ, ಬರೀ ಗೋಲ್ಡ್ ಪಾಸ್ಗೆ ಮಾತ್ರ. ಯಾಕಂದ್ರೆ ಎಲ್ಲಾ ಕಡೆಗಳು ಈಗ ಇವನ್ ಕ್ರೀಡಾಂಗಣಗಳಲ್ಲೂ ಅದೇ ಆಗುವಂತದ್ದು, ಸಿನಿಮಾಗೆ ಹೋದ್ರು ಅದೇ ಆಗುತ್ತೆ. ಬಟ್ ಗೋಲ್ಡ್ ಪಾಸ್ಗೆ ಸಪರೇಟ್ ಒಂದು ಇನ್ಕ್ಲೂಷನ್ ಮಾಡಿರ್ತೀವಿ. ಸೀಟ್ ನಂಬರ್ ಮಾಡಬಹುದು. ಗೋಲ್ಡ್ ಪಾಸ್ಗೆ ಸಪರೇಟ್ ಒಂದು ಇನ್ಕ್ಲೂಷನ್ ಮಾಡ್ತೀವಿ. ಅಲ್ಲಿ ಗೋಲ್ಡ್ ಪಾಸ್ ಖರೀದಿ ಮಾಡೋರು ಮಾತ್ರ ಅವಕಾಶ ಮಾಡ್ಕೊಡ್ತೀವಿ. ಮತ್ತೆ ಗೋಲ್ಡ್ ಪಾಸ್ ಎಷ್ಟು ಸೀಟ್ ಇದೆಯೋ ಅಷ್ಟು ಮಾತ್ರ ನಾವು ಪ್ರಿಂಟ್ ಮಾಡ್ತೀವಿ. ಮತ್ತೆ ಜನರಿಗೆ ಬಿಟ್ರೆ, ಸಾಮಾನ್ಯ ಜನರು ಖರೀದಿ ಮಾಡೋರು ಬಿಟ್ರೆ ಬೇರೆ ಇನ್ಯಾರಿಗೂ ಗೋಲ್ಡ್ ಪಾಸ್ ಅಂತ ಕೊಡೋದು ಮಾಡ್ಲಿಕ್ಕೆ. ಸರ್, ಈಗ ಈ ದಸರಾ ಬಂತು ಅಂದ್ರೆ ಮೈಸೂರು ಜನ ಬಹಳ ವೈಲೆನ್ಸ್ ಆಗ್ತದೆ, ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ. ಆ ಟ್ರಾಫಿಕ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಸರ್. ಇದನ್ನು ಹೊರತುಪಡಿಸಿ ಸರ್, ದಸರಾ ಶುರುವಾಗ್ಲಿಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ನಂತರದಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ ಸರ್. ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕಾರಣ ಕೇಳಿದ್ರೆ ಯಾರು ಹೋದ್ರು ದಸರಾದಲ್ಲಿ ಬಿಸಿ ಅಂತ. ದಯಮಾಡಿ ಆ ಥರದ್ದು ಏನಾದ್ರು, ಯಾಕಂದ್ರೆ ಸಾರ್ವಜನಿಕರು ಕೆಲಸನೇ ಆಗಲ್ಲ 3 ತಿಂಗಳು ದಸರಾಗೆ ಸಂದರ್ಭದಲ್ಲಿ. ಅದಕ್ಕೇನಾದ್ರು ಕ್ರಮ ತಗೋತೀವಿ? SIR ಸೇರ್ಕೊಂಡಿದ್ದಾರೆ ಜೊತೆಗೆ ಎಲ್ಲ ಕೇಳೋದು ಎಲ್ಲ ಅದರಲ್ಲಿ ಬಿಸಿ ಇದ್ದಾರೆ ಅಂತ. ಯಾಕೆಂದ್ರೆ ಸಾರ್ವಜನಿಕರು ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇಲ್ಲ ಸರ್. ಏನ್ ಕೇಳಿ ದಸರಾ ಮೀಟಿಂಗು, ದಸರಾ ಈಗ SIR ನಡೀತಾ ಇದೆ, ಅದೇ ಸಮಯದಲ್ಲಿ ದಸರಾ ಬಂದಿದೆ. ಬಟ್ ನಮ್ಗೆ ಬೇರೆ ದಾರಿ ಇಲ್ಲ, ಎರಡನ್ನೂ ಕೂಡ ನಿಭಾಯಿಸಬೇಕಾದಂತ ಪರಿಸ್ಥಿತಿ ಇದ್ದೇ ಇದೆ. ಸೊ ನಮ್ಮ ಅಧಿಕಾರಿಗಳು ವಿಲ್ ರೈಸ್ ಟು ದ ಅಕೇಶನ್. ಅವರು ಏನ್ ಕೆಲಸ ಮಾಡಬೇಕು, ಅವ್ರ ಜವಾಬ್ದಾರಿ ಏನ್ ಕೊಟ್ಟಿದ್ವಿ ಅದನ್ನ ಖಂಡಿತ ಮಾಡಿ. ಯಾಕೆಂದ್ರೆ ಸರ್, ಅಧಿಕಾರಿಗಳು ಯಾರು ಒಬ್ರು ಕೆಲಸ ಮಾಡ್ತಿದ್ರೆ ರೂಟೀನ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಇರುತ್ತೆ, ಅದಕ್ಕೆ ಯಾವತ್ತೂ ಕೂಡ ಬಾಧೆ ಆಗದಂಗೆ ಕೆಲಸ ಮಾಡ್ತಾರೆ. ಸರ್, ಆಗಸ್ಟ್ 26 ಗಜಪಡೆ ಪ್ರಾರಂಭ ಆಗುತ್ತೆ. ಆನೆಗಳ ಸೆಲೆಕ್ಷನ್ ವಿಚಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳಿದೆ. ಆನೆಗಳ ಮಜಾ ಇದೆ, ಏನ್ ಚರ್ಚೆ ಆಗಿದೆ? ಇಲ್ಲ, ಗೊಂದಲ ಇಲ್ಲ, ಗೊಂದಲ ಇಲ್ಲ ಅಂತ ಸಾಲ. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ನನ್ಗೆ ಗೊತ್ತಿರೋಂಗೆ ಎಲ್ಲ ಪ್ರತಿ ವರ್ಷ ಹೆಂಗ್ ನಡೆಯುತ್ತೆ ಅದೇ ರೀತಿ ಸೆಲೆಕ್ಷನ್ ಆಗಿ ನಡೆಯುತ್ತೆ. ಈಗ ದಸರಾ ಹೊರತುಪಡಿಸಿ ಫುಟ್ಪಾತ್ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ, ಒಂದ್ ಕಡೆ ಆಗ್ತಾ ಇಲ್ಲ ಅನ್ನೋ ಕೂಗಂತೂ ಎಲ್ಲರಲ್ಲೂ ಆರೋಪ ಇದೆ. ದಯವಿಟ್ಟು ಇಡೀ ಮೈಸೂರನ್ನ ಮಾಡಿಸುವಂತ ಕೆಲಸ ಆಗ್ತದ ಹೇಗೆ ಅಂತ? ಇಲ್ಲ, ಈಗ ಫುಟ್ಪಾತ್ಗಳು, ಪಾದಾಚಾರಿಗಳಿಗೆ ತೆರವು ಮಾಡಿಕೊಡ್ಬೇಕು. ಸೊ ಈಗಾಗಲೇ ನಮ್ಮ ಕಮಿಷನರ್ ನಾನು ಸೂಚನೆ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ತೀವ್ರವಾಗಿದೆ. ಸೊ ಹಾಗಾಗಿ ಅವರು ತತ್ಕ್ಷಣಕ್ಕೆ ಅವರು ಅದನ್ನ ತೆರವುಗೊಳಿಸಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಬಟ್ ನಮ್ಮ ಮೈಸೂರಿನಲ್ಲಿ ಸಮಸ್ಯೆ ಬೆಂಗಳೂರಿನಷ್ಟಿಲ್ಲ, ಆದ್ರೂ ಕೂಡ ನಾವು ಫುಟ್ಪಾತ್ಗಳನ್ನು ತೆರವು ಮಾಡಲೇಬೇಕು. ಸೊ ಹಾಗಾಗಿ ನಾವು ಅಲ್ಲಿ ಯಾರಾದರೂ ಎನ್ಕ್ರೋಚ್ ಮಾಡಿದರೆ, ಅಂದ್ರೆ ಯಾರಾದರೂ ಸ್ಟ್ರೀಟ್ ವೆಂಡರ್ಸ್ ಅವ್ರು ಎನ್ಕರೇಜ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಟಿಸ್ ಕೊಟ್ಟು ಬೇರೆ ಒಂದು ಜಾಗ ನೋಡಿ ಆಮೇಲೆ ತೆರವು ಮಾಡಿ ಅಂತ ಹೇಳಿ. ಬಟ್ ಅಫ್ಕೋರ್ಸ್ ಯಾರಾದರೂ ಅಂಗಡಿ ಮಾಲೀಕರು ಅಥವಾ ಬೇರೆ ಯಾರಾದರೂ ಖಾಸಗಿ ವ್ಯಕ್ತಿಗಳನ್ನು ಅದನ್ನ ಎನ್ಕರೇಜ್ ಮಾಡಿದ್ರೆ ಅದನ್ನ ತಕ್ಷಣ ಸೈಜಿಯರ್ ರೋಡ್ ಬಗ್ಗೆ ಸಾಕಷ್ಟು ಎಲ್ಲರ ಆರೋಪನೂ ಇದೆ. ಇಡೀ ಎರಡೂ ಬದಿಗಳಲ್ಲೂ ಜಾಗ ಇಲ್ಲ. ಕಾರ್ಪೊರೇಷನ್ ಅಫಿಷಿಯಲ್ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ರೌಂಡ್ ಹೋದ್ರೆ ಗೊತ್ತಾಗ್ತದೆ, ನಡೀಲಿಕ್ಕೂ ಆಗೋದಿಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.